ಸ್ನೇಹಿತರೆ, ಅಜನಾಭ ವರ್ಷ ಎಂದು ಹೆಸರಿದ್ದ ನಮ್ಮ ದೇಶಕ್ಕೆ ಭರತವರ್ಷ ಅಥವಾ ಭಾರತ ಎನ್ನುವ ಹೆಸರು ಬರಲು ಕಾರಣವಾದ ಒಬ್ಬ ರಾಜನ ಕಥೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಒಂದಾನೊಂದು ಕಾಲದಲ್ಲಿ ಋಷಭದೇವ ಎಂಬ ರಾಜನಿದ್ದ. ಅವನಿಗೆ 100 ಜನ ಮಕ್ಕಳಿದ್ದರು. ಅವರಲ್ಲಿ ಹಿರಿಯನಾದ ಭರತನು ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿದ್ದ. ಈ ಭರತನು ತನ್ನ ತಂದೆಯ ನಂತರ ಇಡೀ ಜಗತ್ತನ್ನು ಆಳಲು ಆರಂಭಿಸಿದ. ಇವನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಅತ್ಯಂತ ಸುಭಿಕ್ಷವಾಗಿತ್ತು ಹಾಗೂ ಯಾವುದೇ ಕಳ್ಳಕಾಕರ ಭಯವಿಲ್ಲದೆ ಪ್ರಜೆಗಳು ಹಾಯಾಗಿ ಬದುಕುತ್ತಿದ್ದರು. ಭರತನು ವಿಶ್ವರೂಪನ ಮಗಳಾದ ಪಾಂಚಜನಿ ಎಂಬಾಕೆಯನ್ನು ವಿವಾಹವಾದ. ಅವನಿಗೆ ಹಲವಾರು ಮಕ್ಕಳು ಜನಿಸಿದರು. ತನ್ನ 10,000 ವರ್ಷಗಳ ಆಳ್ವಿಕೆಯಲ್ಲಿ ರಾಜನು ವಿಷ್ಣುವಿಗಾಗಿ ಹಲವಾರು ಯಜ್ಞಗಳನ್ನು ಮಾಡಿದನು. ನಂತರ ಆಡಳಿತದಲ್ಲಿ ಆಸಕ್ತಿಯು ಕಡಿಮೆಯಾಗಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಹಸ್ತಾಂತರಿಸಿದನು. ಇದಾದ ನಂತರ ಗಂಡಕಿ ನದಿಯ ತಟದಲ್ಲಿರುವ ಪುಲಸ ಆಶ್ರಮಕ್ಕೆ ಹೋಗಿ ಸನ್ಯಾಸಿಗಳಂತೆ ನಾರುಮಡಿಯನ್ನು ಉಟ್ಟುಕೊಂಡು ಧ್ಯಾನವನ್ನು ಮಾಡಲು ಆರಂಭಿಸಿದನು. ಅದಲ್ಲದೆ ಪ್ರತಿದಿನ ಕಾಡಿಗೆ ಹೋಗಿ ಹುಲ್ಲು, ಹಣ್ಣು ಹಂಪಲು, ತುಳಸಿ ಎಲೆಗಳನ್ನು ಹಾಗೂ ನದಿಯ ನೀರನ್ನು ದೇವರ ಪೂಜೆಗೆಂದು ಸಂಗ್ರಹಿಸುತ್ತಿದ್ದನು. ವರ್ಷಗಳು ಉರುಳಿದಂತೆ ಅವನ ಮನದಲ್ಲಿನ ಲೌಕಿಕ ಆಸೆಗಳು ಸಂಪೂರ್ಣವಾಗಿ ಮಾಯವಾಗಿದ್ದವು. ಕೇವಲ ಭಕ್ತಿ ಮತ್ತು ಸೇವೆಯು ಅವನ ಉದ್ದೇಶವಾಗಿತ್ತು. ಇವನ್ನೆಲ್ಲ ವೈಕುಂಠದಲ್ಲಿ ಕುಳಿತು ವಿಷ್ಣುದೇವನು ಗಮನಿಸುತ್ತಿದ್ದನು. ಭರತನ ಭಕ್ತಿಯನ್ನು ಪರೀಕ್ಷೆ ಮಾಡಬೇಕೆಂದು ಅವನು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದನು. ಒಂದು ದಿನ ಭರತ ಎಂದಿನಂತೆ ಗಂಡಕಿ ನದಿಯಲ್ಲಿ ಸ್ನಾನವನ್ನು ಮುಗಿಸಿ ಹೂ, ಹಣ್ಣು, ಎಲೆಗಳನ್ನು ಸಂಗ್ರಹಿಸಿ ದಡದಲ್ಲಿ ಕುಳಿತು ಓಂಕಾರದಿಂದ ತನ್ನ ಮಂತ್ರವನ್ನು ಆರಂಭಿಸಿದನು. ಅವನ ಎದುರಲ್ಲೇ ಒಂದು ಗರ್ಭಿಣಿ ಜಿಂಕೆಯು ನದಿಯ ನೀರನ್ನು ಕುಡಿದು ಇನ್ನೇನು ಹೊರಡಬೇಕೆಂದು ನಿಧಾನವಾಗಿ ಮೇಲೇಳುತ್ತಿತ್ತು. ಅಷ್ಟರಲ್ಲಿ ಸಮೀಪದ ಪೊದೆಯೊಂದರಲ್ಲಿ ಸಿಂಹವೊಂದು ಜೋರಾಗಿ ಗರ್ಜಿಸಿತ್ತು. ಗರ್ಜನೆಯನ್ನು ಕೇಳಿದ ಇತರ ಪ್ರಾಣಿಗಳು ದಿಕ್ಕಾಪಾಲಾಗಿ ಓಡಿದವು. ಹಕ್ಕಿಗಳು ಆಕಾಶಕ್ಕೆ ಪಟಪಟನೆ ಹಾರಿದ್ದವು. ನದಿಯ ಬಳಿಯಲ್ಲಿದ್ದ ಜಿಂಕೆಯು ಈಗ ಬೆದರಿ ಹೋಗಿತ್ತು. ಸಿಂಹವೆಲ್ಲಿದೆ ಎಂದು ನೋಡುವ ಧೈರ್ಯವಿಲ್ಲದೆ ನೇರವಾಗಿ ನದಿಯ ನೀರಿಗೆ ಹಾರಿತ್ತು. ಈಜುತ್ತಾ ಎದುರಿನ ದಡದ ಕಡೆಗೆ ಸಾಗಿತ್ತು. ಅದು ನೀರಿಗೆ ಹಾರಿದ ರಭಸಕ್ಕೆ ಅದರ ಗರ್ಭದಲ್ಲಿದ್ದ ಮರಿಯು ನೀರಿಗೆ ಬಿದ್ದಿತ್ತು. ನದಿಯ ಸೆಳೆತಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗತೊಡಗಿತ್ತು. ಇತ್ತ ಸಿಂಹದ ಗರ್ಜನೆಗೆ ಕಣ್ಣನ್ನು ತೆರೆದಿದ್ದ ಭರತ ತನ್ನ ಮಂತ್ರವನ್ನು ಅರ್ಧಕ್ಕೆ ನಿಲ್ಲಿಸಿ ಕಣ್ಣ ಎದುರಲ್ಲೇ ಕೊಚ್ಚಿಕೊಂಡು ಹೋಗುತ್ತಿದ್ದ ಆ ಪುಟ್ಟ ಜಿಂಕೆಯ ಮರಿಯನ್ನು ಕಂಡ. ಅವನ ಕರುಳು ಚುರುಕೆಂದಿತ್ತು. ಕುಳಿತಲ್ಲಿಂದ ಎದ್ದು ಹಿಂದು ಮುಂದು ಯೋಚಿಸದೆ ಓಡಿ ಬಂದು ನೀರಿಗೆ ಹಾರಿದ. ಬಹಳ ಪ್ರಯತ್ನದ ನಂತರ ಜಿಂಕೆ ಮರಿಯನ್ನು ರಕ್ಷಿಸಿ ದಡಕ್ಕೆ ಎತ್ತಿಕೊಂಡು ಬಂದ. ಅದರ ತಾಯಿಗಾಗಿ ಎದುರಿನ ತಟದ ಕಡೆಗೆ ನೋಡಿದವನಿಗೆ ಆ ತಾಯಿ ಜಿಂಕೆಯು ಎಲ್ಲಿಯೂ ಕಾಣಿಸಲಿಲ್ಲ. ಬೇರೆ ದಾರಿ ಕಾಣದೆ ಮರಿಜಿಂಕೆಯನ್ನು ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದ. ದಿನವೂ ಜಿಂಕೆಗೆ ಹುಲ್ಲನ್ನು ಹಾಕುವುದು, ಅದರ ಮೈ ತಡವುವುದು, ನೀರನ್ನು ಕುಡಿಸುವುದು ಇತ್ಯಾದಿಗಳು ಅವನ ದಿನಚರಿಯಾದವು. ಅದಲ್ಲದೆ ಜಿಂಕೆಯು ಹೋದಲ್ಲೆಲ್ಲ ಅದರ ಜೊತೆಗೆ ಹೋಗುವುದು, ಕಾಡು ಪ್ರಾಣಿಗಳಿಂದ ಅದರ ರಕ್ಷಣೆಯನ್ನು ಮಾಡುವುದು, ಒಮ್ಮೊಮ್ಮೆ ಧ್ಯಾನದ ಮಧ್ಯೆ ಕಣ್ಣನ್ನು ತೆರೆದು ಜಿಂಕೆಯು ಎಲ್ಲಿದೆ ಎಂದು ನೋಡುವುದು ಇತ್ಯಾದಿಗಳನ್ನು ಅವನು ಮಾಡಬೇಕಾಯಿತು. ಹೀಗಾಗಿ ಅವನ ಜಪತಪಗಳ ಅವಧಿಯು ಕಡಿಮೆಯಾಗಿತ್ತು. ಜಿಂಕೆಯು ಒಂದು ಕ್ಷಣ ಕಾಣದಿದ್ದರೂ ಅವನು ತುಂಬ ಚಡಪಡಿಸುತ್ತಿದ್ದ. ಹೀಗೆ ಎಲ್ಲ ಲೌಕಿಕ ಆಸೆಗಳನ್ನು ತೊರೆದು ಕಾಡಿಗೆ ಬಂದಿದ್ದ ಭರತ ಈಗ ಜಿಂಕೆಯ ಮೇಲೆ ತನ್ನ ವ್ಯಾಮೋಹವನ್ನು ಬೆಳೆಸಿಕೊಂಡಿದ್ದ. ತನ್ನ ಸ್ವಂತ ಮಗನಂತೆ ಅದರ ಮೇಲೆ ಕಾಳಜಿಯನ್ನು ತೋರಿಸುತ್ತಿದ್ದ. ಕೆಲವು ವರ್ಷಗಳ ನಂತರ ಮುದುಕನಾಗಿ ಹೋಗಿದ್ದ ಭರತ ತಾನು ಮಲಗಿದ್ದಲ್ಲಿಂದ ಕಣ್ಣು ತೆರೆದ. ಆದರೆ ಅವನಿಗೆ ಎದ್ದು ಕೂರಲು ಆಗಲಿಲ್ಲ. ತನ್ನ ಕಣ್ಣ ಎದುರಲ್ಲೇ ಜಿಂಕೆಯು ಕಣ್ಣೀರನ್ನು ಸುರಿಸುತ್ತಾ ಕುಳಿತಿತ್ತು. ಇನ್ನೇನು ತನ್ನ ಜೀವವು ಹೋಗಲಿದೆ ಎಂದು ಅವನಿಗೆ ಗೊತ್ತಾಗಿ ಅರೆಕ್ಷಣ ಕಣ್ಣನ್ನು ಮುಚ್ಚಿದ್ದ. ಅವನು ಪುನಃ ಕಣ್ಣನ್ನು ತೆರೆದಾಗ ಈ ಮುಂಚೆ ಅವನ ಎದುರಿಗೆ ಕುಳಿತಿದ್ದ ಜಿಂಕೆಯು ಕಾಣಿಸಲಿಲ್ಲ. ಎದ್ದು ನಿಲ್ಲಲು ಹೋದವನಿಗೆ ತನ್ನೆರಡೂ ಕಾಲುಗಳಲ್ಲಿ ನಿಲ್ಲಲಾಗಲಿಲ್ಲ. ತನ್ನ ದೇಹವನ್ನು ತಕ್ಷಣ ನೋಡಿಕೊಂಡವನಿಗೆ ಆಶ್ಚರ್ಯವಾಗಿತ್ತು. ಏಕೆಂದರೆ ಭರತನು ಸಂಪೂರ್ಣವಾಗಿ ಜಿಂಕೆಯಾಗಿ ಬದಲಾಗಿದ್ದ. ಆದರೆ ಅವನಿಗೆ ತನ್ನ ಹಿಂದಿನ ಜನ್ಮದ ಸಂಪೂರ್ಣ ನೆನಪು ಹಾಗೆಯೇ ಇತ್ತು. ತನ್ನ ಇಂದ್ರಿಯಗಳ ಆಸೆಯಿಂದ ಈ ಗತಿಯು ತನಗೆ ಬಂದಿರಬಹುದೆಂದು ಯೋಚಿಸಿ ಅವನು ತುಂಬ ಪಶ್ಚಾತ್ತಾಪವನ್ನು ಪಟ್ಟ.
ಪುನಃ ಈ ತಪ್ಪನ್ನು ಮಾಡಬಾರದೆಂದು ಅವನು ತಕ್ಷಣ ಶಪಥವನ್ನು ಮಾಡಿದ. ತನ್ನ ರಾಜ್ಯ ಹಾಗೂ ಮಡದಿ ಮಕ್ಕಳನ್ನು ತೊರೆದು ಎಲ್ಲ ಇಂದ್ರಿಯ ಆಸೆಗಳನ್ನು ಬಿಟ್ಟು ಆಶ್ರಮಕ್ಕೆ ಬಂದು ಅಷ್ಟೆಲ್ಲ ಜಪತಪಗಳನ್ನು ಮಾಡಿ ಕೊನೆಯಲ್ಲಿ ಜಿಂಕೆಯ ಮೇಲೆ ವ್ಯಾಮೋಹವನ್ನು ಪಟ್ಟು ದೇವರ ಸೇವೆಯನ್ನು ಸಂಪೂರ್ಣವಾಗಿ ಮರೆತನಲ್ಲ, ನಾನೆಂತ ದಡ್ಡ ಎಂದು ಜಿಂಕೆ ರೂಪದ ಭರತನು ದುಃಖಿಸಿದ. ಕಾಲಂಜರ ಎಂಬ ಪರ್ವತದಲ್ಲಿ ತನ್ನ ತಾಯಿಯೊಂದಿಗೆ ನೆಲೆಸಿದ್ದ ಭರತ ಜಿಂಕೆಯು ತಾಯಿಯಿಂದ ಬೇರ್ಪಟ್ಟು ಅಲ್ಲಿಂದ ಶಾಲಗ್ರಾಮ ಎಂಬ ಪ್ರದೇಶದ ಕಾಡಿಗೆ ಹೋಗಿ ಅಲ್ಲಿ ತುಸುಕಾಲ ಒಂಟಿಯಾಗಿ ನೆಲೆಸಿದ. ಅಲ್ಲಿಂದ ತನ್ನ ಪೂರ್ವಜನ್ಮದಲ್ಲಿದ್ದ ಪುಲಹ ಆಶ್ರಮಕ್ಕೆ ಹೋಗಿ ಅಲ್ಲಿನ ಋಷಿಗಳ ನಡುವೆ ಬದುಕುತ್ತಾ ಕೇವಲ ತರಗೆಲೆಗಳನ್ನು ತಿನ್ನುತ್ತಾ ಭಗವಂತನನ್ನು ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿದ್ದ. ಅಂತಿಮವಾಗಿ ಈ ಜಿಂಕೆಯ ರೂಪದಲ್ಲಿದ್ದ ಭರತನು ಸಮೀಪದ ನದಿಯಲ್ಲಿ ಸ್ನಾನ ಮಾಡುತ್ತಾ ತನ್ನ ದೇಹವನ್ನು ತ್ಯಾಗ ಮಾಡಿದ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.